ನೀನು ಫೋರ್ಸಿಬಲಿ ಸೆಕ್ಸ್ ಮಾಡಿದೆ, ಚರ್ಮ ಹಿಂದೆ ಹೋಗಿದೆ, ಭೀಮನ್ ಗದೆ ಆಗೋಗದೆ ನಿನ್ನ ಸಾಮಾನು. ಭೀಮನ್ ಗದೆ ಟಕ್ ಅಂತ ಹೊಡಿತೀನಿ, ಟಕ್ ಅಂತ 3 ಕಡೆ ಹೊಡೆಯೋ ಅಷ್ಟೊತ್ತಿಗೆ ಮೆಲ್ಲಿಗೆ ಹಿಂಗಂದರೆ ಝೀ ಅಂತ ನಿಮ್ಮ ಶವರ್ನ ನೀರು ಬರುತ್ತಲ್ಲ ಹಂಗೆ ಬರುತ್ತೆ ಈ ನೀರು. ಥರ್ಡು ಎಷ್ಟು ಇಂಪಾರ್ಟೆಂಟ್ ಅಂದರೆ ಜನಗಳಿಗೆ ಇದು ಅರ್ಥ ಆಗಲಿ, ಸ್ಕ್ರೋಟಮ್ ಅಂತೀವಿ ನಾವು. ಇಟ್ ಈಸ್ AC ಚೇಂಬರ್ ಆಫ್ ಹ್ಯೂಮನ್ ಬಾಡಿ. ಏನಕ್ಕೆ ಬೇಕು AC ಚೇಂಬರ್ ಡಾಕ್ಟ್ರೆ? ನಿಮ್ಮ ಮಕ್ಕಳ ಬೀಜವನ್ನು ಕಾಪಾಡಲಿಕ್ಕೆ AC ಚೇಂಬರ್ ಕೊಟ್ಟಿದ್ದಾನೆ. ನಿಮ್ಮ ಬೀಜನ ಕೆಳಗಡೆ ತಂದು ಕುಂಡ್ರಿಸ್ಬೋದಾ? ಇಲ್ಲ, ಕುಂಡ್ರಿಸೋಕ್ಕಾಗಲ್ಲ ಅಂದರೆ ತೆಗೆದು ಬಿಸಾಕ್ತೀವಿ. ಯಾಕಂದ್ರೆ ಇನ್ನೊಂದು ಬೀಜ ಸಾಕು ನಿನಗೆ. ಒಂದೇ ಸಾಕು ಸರ್? ಒಂದೇ ಸಾಕು. ಒಂದು ಆಸ್ಟ್ರೇಲಿಯಾ ಹುಟ್ಟಿಸ್ಬೋದು ಒಂದು ಬೀಜ ಇದ್ರೆ. ಮತ್ತೆ ಅದು ಯಾಕೆ ಪ್ರಕೃತಿ ಎರಡು ಕ್ರಿಯೇಟ್ ಮಾಡಿದೆ? ಅಲ್ಲ, ದೇವ್ರು ಹಂಗೆ 2 ಕಣ್ಣು ಯಾಕೆ ಕೊಟ್ಟವನೆ? ಹಂಗೆ 2 ಬೀಜ ಕೊಟ್ಟವನೆ. ಅದಕ್ಕಿನ್ನ ಮಜಾ ಅಂದರೆ ಒಂದು ಎಮರ್ಜೆನ್ಸಿ. ನಾನು ಬೋರಿಂಗ್ ಹಾಸ್ಪಿಟ್ಲಾಗಿದ್ದೀನಿ, ಬೆಳಗಿನ ಜಾವ 4 ಗಂಟೆಗೆ ಎಬ್ಬರಿಸ್ತಾರೆ, ಸರ್ ಒಂದು ಕೇಸ್ ಬಂದಿದೆ ಅಂತ. ಹೋಗಿ ನೋಡ್ತೀನಿ, VIP ಪೇಷಂಟು, ಇಡೀ ಫ್ಯಾಮಿಲಿ ಬಂದುಬಿಟ್ಟಿದ್ದಾರೆ. ಇದು ಅವತ್ತು ಅವನಿಗೆ ಫಸ್ಟ್ ನೈಟು, ಎಜುಕೇಟೆಡ್ ಫೆಲೋ. ಫಸ್ಟ್ ನೈಟು ನಿಮಗೆ ಗೊತ್ತು, ಎಲ್ರಿಗೂ ಗೊತ್ತಿರುತ್ತೆ ಫಸ್ಟ್ ನೈಟ್ ಏನು ಮಾಡ್ತಾರೆ ಅಂತ. ಇವನು ಮಾಡಿದ್ದಾನೆ, ಇವನ ಪೀನಿಸಿನ ಚರ್ಮ ಹಿಂದೆ ಹೋಗ್ಬಿಟ್ಟದೆ, ಮುಂದೆ ಬರ್ತಿಲ್ಲ, ಇಷ್ಟು ದಪ್ಪ ಊದ್ಕೊಂಡ್ಬಿಟ್ಟಿದೆ. ಆ ಹೆಣ್ಮಗಳನ್ನೂ ಹೇಳ್ಕೊಂಬಂದಿದ್ದಾರೆ ಜೊತೆ, ಅಂದರೆ ಕರ್ಕೊಂಬಂದಿದ್ದಾರೆ. ಇವಳಿಂದ ಇವ್ನಿಗೆ ಹಂಗಾಗಿರ್ಬೋದು ಅಂತ ಯಾವಾಗಲೂ ಹೆಣ್ಮಕ್ಳ ಮೇಲೆ ಅಲ್ವಾ ಬ್ಲೇಮ್ ಹಾಕೋದು. ಆಗಲೇ ಹೇಳ್ತೀನಿ, ಅಣ್ಣ ಆ ಹೆಣ್ಮಗಳದಲ್ಲ ತಪ್ಪು, ನಿನ್ನ ತಪ್ಪು. ನಿನ್ನ ಚರ್ಮ ಹಿಂದೆ ಹೋಗ್ತದೋ ಇಲ್ಲೋ ಅಂತ ನೀನು ಮೊದಲೇ ಸರ್ಕಮ್ಸಿಷನ್ ಮಾಡಿಸ್ಕೋಬೇಕಾಗಿತ್ತು. ನೀನು ಫೋರ್ಸಿಬಲಿ ಸೆಕ್ಸ್ ಮಾಡಿದೆ, ಚರ್ಮ ಹಿಂದೆ ಹೋಗಿದೆ, ಭೀಮನ್ ಗದೆ ಆಗೋಗದೆ ನಿನ್ನ ಸಾಮಾನು. ಭೀಮನ್ ಗದೆ ಅದನ್ನು ನಾವು ಎಮರ್ಜೆನ್ಸಿ ಹೆಂಗೆ ಮಾಡ್ತೀವಿ ಗೊತ್ತಾ? ಹುಡುಗರಿಗೆಲ್ಲ ಭಾರಿ ಖುಷಿ ಅದನ್ನು ನೋಡೋಕ್ಕೆ. ಹೆಂಗೆ ನಾನು ಮಾಡ್ತೀನಿ, ಗ್ಲೌಸ್ ಹಾಕ್ಕೊತೀನಿ, ಏನೂ ಇಲ್ಲ, ಅವನ್ನ ಬೈತಿರ್ತೀನಿ, ಯೂಸ್ಲೆಸ್ ಫಾಲ್ ಆಗೋದಿಲ್ಲ. ಮೆಲ್ಲಿಗೆ ಠಕ್ ಅಂತ ಒಂದು ಹೊಡಿತೀನಿ, ಪಿನ್ನು ಠಕ್ ಅಂತ ಹೊಡಿತೀನಿ, ಠಕ್ ಅಂತ 3 ಕಡೆ ಹೊಡೆಯೋ ಅಷ್ಟೊತ್ತಿಗೆ ಮೆಲ್ಲಿಗೆ ಹಿಂಗಂದರೆ ಝೀ ಅಂತ ನಿಮ್ಮ ಶವರ್ನ ನೀರು ಬರುತ್ತಲ್ಲ ಹಂಗೆ ಬರುತ್ತೆ ಈ ನೀರು. ಶವರ್ನ ಬಂದಂಗೆ ಮೆಲ್ಲಿಗೆ ಗಿಚ್ಕಿ ಮುಂದಕ್ಕೆ ತಳ್ತೀನಿ, ಚರ್ಮ ಮುಂದೆ ಬಂತು. ಹಬ್ಬ ಆರಾಮಾಗ್ತಾನೆ ಪೇಷಂಟು. ಇವನಿಗೆ ಆಂಟಿಬಯೋಟಿಕ್ ಹಾಕಿ ಹೇಳಿ ಕಳಿಸ್ತೀನಿ, 1 ವಾರ ಆದಮೇಲೆ ಬಾ, ನೀನು ಚರ್ಮ ತೆಕ್ಕೊಡ್ತೀನಿ ಅಂತ, ಸರ್ಕಮ್ಸಿಷನ್ ಮಾಡ್ತೀನಿ ಅಂತ. ಸೊ ಆ 1 ವಾರ ಅವನು ಸಂಭೋಗ ಮಾಡೋಂಗಿಲ್ಲ? 3 ವಾರ ಮಾಡೋಕ್ಕಾಗಲ್ಲ. ಆಮೇಲೆ ಗೊತ್ತಾಯ್ತಾ? ನ್ಯೂಲಿ ಮ್ಯಾರಿಡು? ನ್ಯೂಲಿ ಮ್ಯಾರಿಡ್. ಲೆಕ್ಕ ಹಾಕ್ಕೊಳ್ಳಿ, ಇವನು ಮಾಡಿದ ಒಂದು ತಪ್ಪಿಗೆ ತಿಳುವಳಿಕೆ ಇಲ್ದಿದ್ದಕ್ಕೆ ಪನಿಷ್ಮೆಂಟು. ಇದಾಯ್ತಾ? ಇನ್ನೂ ಮಜಾ ಏನು ಗೊತ್ತಾ? ಕೆಲವರು ಏನೋ ಉಷ್ಣ ಆಗ್ಬಿಟ್ಟದೆ ಅಂತ ಅಟ್ಲೀಸ್ಟ್ ಇವನು ಅವತ್ತೇ ಬಂದ್ಬಿಟ್ಟ. ಇನ್ನು ಕೆಲವರು ಬರೀ ಸೆಕ್ಸ್ ಅಲ್ಲ, ಜಟ್ಕ ಹೊಡ್ಕೋತಾರೆ. ಇದು ಕನ್ನಡ ಪದ, ಮಾಸ್ಟರ್ಬೇಷನ್. ಕೈನೊಳು ಸಾಮಾನು ಅಳ್ಳಾಡಿಸ್ಕೋತಾರೆ. ಅನೇಕ ಜನರು ಇದು ಮಾತಾಡ್ತಾರೆ. ನಾನು ಇದ್ರ ಮೇಲೆ ಅಸ್ತಮೈಥುನ ಇದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಜನಗಳಿಗೆ ಗೊತ್ತಿರಲಿ. ಅಸ್ತಮೈಥುನ ಮಾಡ್ಕೊಳ್ತಾರೆ, ಗಂಡು ಮಕ್ಕಳು ಮಾಡ್ಕೋತಾರೆ, ಅದೇ ಒಂದಿನ ಟಾಪಿಕ್ ಮಾಡೋಣ. ಅದನ್ನು ಹಿಂಗೆ ಮಾಡ್ಕೋತಾರಲ್ಲ, ಚರ್ಮ ಹಿಂದೆ ಹೋಗಿ ಕೂತ್ಕೊಂಡ್ಬಿಡುತ್ತೆ, ದಪ್ಪ ಆಗ್ಬಿಡುತ್ತೆ. ಇವನು ಟ್ರೈ ಮಾಡ್ತಾನೆ, ಹೀಟ್ಗಾಗಿರಬೇಕು, ಅದು ಮಾಡಿ ಇದು ಮಾಡಬೇಕು. ಟ್ರೈ ಮಾಡಿ 2 ದಿನ ಆಗದಿದೆ ನನ್ನ ಹತ್ರ ಬರ್ತಾನೆ ಇಲ್ಲಿ ಕ್ಲಿನಿಕ್ಕಿಗೆ. ಆವಾಗ ಇವನಿಗೆ ಮಾಡಿದ್ನಲ್ಲ, ಚಕ್ ಟಕ್ ಹಂಗೆ ಹೊಡೆದು ಝುಯ್ ಅಂತ ಮಾಡೋಕೋರಿ ಈಚೆಗೆ ಬರೋಲ್ಲ. ಆಲ್ರೆಡಿ ಲೇಟ್ ಆಗ್ಬಿಟ್ಟಿದೆ, ರಿಂಗ್ ಆಗ್ಬಿಟ್ಟಿರ್ತದೆ. ಕೊನೆಗೆ ಇವನಿಗೆ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಆ ರಿಂಗ್ ಕಟ್ ಮಾಡಿ ಎಳಿಬೇಕು. ನನಗೆ ಡಬಲ್ ಕೆಲಸ, ಇವನಿಗೆ ಡಬಲ್ ಫೀಸ್ ಆಗುತ್ತೆ. ನೋಡಿ, ಇವೆಲ್ಲ ನಾಲೆಡ್ಜ್ ಎಷ್ಟು ಇಂಪಾರ್ಟೆಂಟು. ಐ ಥಿಂಕ್ ನಿಮ್ಮ ಮಾಧ್ಯಮದಲ್ಲೇ ಮಾತ್ರ ಈ ಥರ ನಾನು ಕ್ಯಾಶುವಲ್ಲ ವೈದ್ಯಕೀಯ ವಿಚಾರಗಳನ್ನ ಮಾತಾಡ್ಲಿಕ್ಕೆ ಸಾಧ್ಯ. ಯಾಕಂದರೆ ಜನ ಲೈಕ್ ಮಾಡ್ತಾರೆ ಅದನ್ನು. ಮತ್ತು ಜನಕ್ಕೆ ತುಂಬ ಬೇಕಾಗಿರೋ ಮಾಹಿತಿ ನೋಡಿ, ಇದು ಭಾಳ ಇಂಪಾರ್ಟೆಂಟ್ ಮಾಹಿತಿ. ನೋಡೋಕ್ಕೆ ಅವ್ರು ತುಂಬ ತಮಾಷೆ ಅನಿಸ್ಬೋದು, ಆದರೆ ಎಷ್ಟು ಎಸೆನ್ಷಿಯಲ್ ವಿಷಯ ಇದು, ಭಾಳ ಎಸೆನ್ಷಿಯಲ್. ದಯವಿಟ್ಟು ಇದುವರೆಗೂ ಯಾರು ನಿಮ್ಮ ಚರ್ಮ ಹಿಂದೆ ಹೋಗಲ್ವೋ ಅವ್ರು ಬಂದು ಯಾವುದೇ ಒಬ್ಬ ಸರ್ಜನ್, ಯೂರಾಲಜಿಸ್ಟ್ ಹತ್ರ ಹೋಗ್ಬೇಕು ಅಂತ ಏನಿಲ್ಲ, ಪ್ರತಿ ಜನರಲ್ ಸರ್ಜನ್ನು ಸರ್ಕಮ್ಸಿಷನ್ ಮಾಡ್ತೀವಿ. ನೆಕ್ಸ್ಟ್ ಜನ ಕೇಳ್ತಾರೆ ನಮ್ಮನ್ನು, ಹೆಂಗೆ ಮಾಡ್ತೀರಿ ಡಾಕ್ಟ್ರೇ? ಸ್ಟೇಪಲ್ ಮಾಡ್ತೀರಾ, ಲೇಸರ್ ಮಾಡ್ತೀರಾ? ಅಣ್ಣ ನಿನಗೆ ಯಾಕೆ ಅದ್ರ ಕಚ್ಚಾರ, ನಾವು ಮಾಡ್ತೀವಿ, ನೀನು ಬಾ. ಯಾಕಂದರೆ ಈಚೀಚೆ ಜನಗಳು ಭಾಳ ಹಿಂಗೆ ನಮಗೇನೆ ಒಂಥರ ಕ್ರಾಸ್ ಕ್ವಶನ್, ಲೇಸರ್ ಮಾಡ್ತೀರಾ? ಭಾಳ ಜನ ಅಂದ್ಕೊಂಬಿಟ್ಟಿದ್ದಾರೆ ಸರ್ಜಿಕಲ್ ಫೀಲ್ಡ್ನಲ್ಲಿ ಲೇಸರ್ ಅಂದರೆ ಹಿಂಗೆ ತೆಗೆದುಬಿಡ್ತಾರೆ ಅಂತ. ಪೈಲ್ಸ್ನಲ್ಲೂ ನಮ್ಮನ್ನು ಕೇಳ್ತಾರೆ, ಲೇಸರ್ ಮಾಡ್ತೀರಾ ಅಂತಾರೆ. ಅಣ್ಣ ನನಗೆ ಗೊತ್ತಿದೆ ಏನು ಮಾಡಬೇಕು ಅಂತ, ಸುಮ್ಮನೆ ಬಾ ಅಂತ ಹೇಳ್ತೀನಿ. ಯಾಕಂದರೆ ಭಾಳ ಕಷ್ಟ. ನನ್ನ ಮಗನೇ ನಾನು ಬೈತಾನೆ, ಡ್ಯಾಡಿ ನೀನು ಅವ್ರಿಗೆ ಲೇಸರ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀಯ, ನಾನು ಲೇಸರ್ ಮಾಡಲ್ಲ. ಏನ್ರಿ ನಿಮ್ಮಪ್ಪ ಲೇಸರ್ ಮಾಡ್ತಾರೆ ಅಂತ ಹೇಳಿದ್ರು, ನೀವು ನೋಡಿದ್ರೆ ಮಾಡಿಲ್ಲ, ದಯವಿಟ್ಟು ಹಂಗೆ ಹೇಳ್ಬೇಡ ಅಂತ ಹೇಳಿದ್ದಾನೆ. ಅರ್ಜುನ್ ಈಸ್ ಎ ಕ್ವಾಲಿಫೈಡ್ ಸರ್ಜನ್.
ಅದಕ್ಕೆ ಈ ವಿಚಾರಗಳನ್ನ ಜನಗಳು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು. ಸೊ ಜನ ಗೂಗಲ್ ಓದ್ಕೊಂಡ್ಬಿಡ್ತಾರೆ, ಗೂಗಲಲ್ಲಿ ಓದ್ಕೊಂಬರ್ತಾರೆ. ಅವ್ರಿಗೆ ಗೊತ್ತಿರಲ್ಲ ಲೇಸರ್ ಅಂದರೆ ಏನು, ಎಷ್ಟು ಟೈಪ್ ಆಫ್ ಲೇಸರ್ ಇದ್ದಾವೆ, ಆ ಲೇಸರ್ ಕೆಲಸ ಏನು ಗೊತ್ತಿರಲ್ಲ. ದಯವಿಟ್ಟು ವಿದ್ಯಾವಂತರು ಕೂಡ ಲೇಸರ್ ಮಾಡ್ತೀರಾ, ಯಾಕಂದರೆ ನೀವು ಹಿಂಗೆ ಕೇಳೋದನ್ನ ನೋಡಿ ಲೇಸರ್ ಮಾಡ್ತೀನಿ ಅಂತ ಹೇಳಿ 10,000 ರೂಪಾಯಿ ಎಕ್ಸ್ಟ್ರಾ ಬಿಲ್ ಹಾಕ್ಕೊಳ್ಳೋರು ಇದ್ದಾರೆ. ನಾನು ಹೇಳ್ಬಾರ್ದು, ಪ್ರೊಫೆಷನಲ್ಲಿ ಇವೆಲ್ಲ ಮಾತಾಡಬಾರ್ದು, ಆದರೂ ಮಾತಾಡ್ತೀನಿ. ದಯವಿಟ್ಟು ನಿಮಗೆ ಏನು ಒಳ್ಳೆಯದಾಗುತ್ತೋ ಅದು ಮಾಡಿ ಡಾಕ್ಟ್ರೆ ಅನ್ನೋದನ್ನು ಅಷ್ಟೇ ಕಲ್ತ್ಕೊಳ್ಳಿ. ನೀವು ಸೇಫು, ನಾವು ಸೇಫ್, ಇದು ಭಾಳ ಇಂಪಾರ್ಟೆಂಟು. ಸೊ ಅವನಿಗೆ ನೆಕ್ಸ್ಟ್ ಸರ್ಕಮ್ಸಿಷನ್ ಮಾಡ್ತೀವಿ. ಇನ್ನು 3 ವಾರ ತೊಗೊಳುತ್ತೆ ಅದು ಹೊಲಿಗೆ. ಆ್ಯಂಡ್ ಸರ್ಕಮ್ಸಿಷನ್ ಮಾಡೋರಿಗೆ ಇನ್ನೊಂದು ಭಯ, ಡಾಕ್ಟ್ರೆ ಹೊಲಿಗೆ ಕರ್ಗೋಗುತ್ತಾ ತೆಗಿತೀರ, ಕರ್ಗೋಗೋ ಹೊಲಿಗೆನೇ ಹಾಕ್ತೀವಿ. ಈ ಕರ್ಗೋಗೋ ಹೊಲಿಗೆ ಬಗ್ಗೆ ಜನಗಳಿಗೆ ಡಿಸಾಲ್ವಿಂಗ್ ಥ್ರೆಡ್ ಏನು ಡಾಕ್ಟ್ರೆ ಇದು ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಕ್ಯಾಟ್ ಗಟ್ ಅಂತೀವಿ ನಾವು ಅದನ್ನು. ಗಟ್ ಅಂದರೆ ಕರುಳು, ಕ್ಯಾಟ್ ಅಂದರೆ ಬೆಕ್ಕು. ಕ್ಯಾಟ್ ಬೆಕ್ಕಿನ ಕರುಳಿನಿಂದ ಮಾಡಿರೋ ದಾರನ ಇದು ಅಲ್ಲ. ಇಟ್ಸ್ ಎ ವೆರಿ ಬಿಗ್ ಇಂಡಸ್ಟ್ರಿ ಇನ್ ಆಸ್ಟ್ರೇಲಿಯಾ. ಇಲ್ಲಿ ಪಿಣ್ಯ ಒಳಗೂ ಇದೆ. ಕುರಿಗಳ ಕರುಳಿರುತ್ತಲ್ಲ, ಕುರಿ ಕುಯ್ತಾರಲ್ಲ, ಕುರಿ ಬೋಟಿ ತೆಗಿತಾರಲ್ಲ, ಆ ಕರುಳಿನ ಒಂದು ಲೇಯರಿಂದ ತಯಾರು ಮಾಡೋ ಪ್ರೋಟೀನ್ ದಾರ ಇದು. ನಾವು ಕ್ಯಾಟ್ ಗಟ್ ಅಂತೀವಿ ನಾವು, ಕ್ಯಾಟ್ ಗಟ್. ನಾನು ಹುಡುಗರಿಗೆ ತಮಾಷೆ ಕೇಳ್ತೀನಿ, ಏಯ್ ವಾಟ್ ಈಸ್ ಕ್ಯಾಟ್ ಗಟ್ ಮ್ಯಾನ್ ಅಂದರೆ, ಅದೇ ಸರ್ ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ಕ್ಯಾಟ್ ಅಂತ. ಅವನು ಯು ಮುಟ್ಟಾಳ, ಅದಲ್ಲ, ಇಟ್ ಈಸ್ ಪ್ರಿಪೇರ್ಡ್ ಫ್ರಮ್ ದ ಇಂಟೆಸ್ಟೈನ್ ಆಫ್ ಶೀಪ್. ಮತ್ತು ಯಾಕೆ ಕ್ಯಾಟ್ ಗಟ್ ಅಂತ ಹೆಸರು ಬಂತು, ನಮ್ಮ ಹಿಸ್ಟ್ರಿ ಆಫ್ ಸರ್ಜರಿ ತುಂಬ ಚೆನ್ನಾಗಿರುತ್ತೆ. ಯಾಕೆ ಕ್ಯಾಟ್ ಗಟ್ ಅಂದರೆ, ನೀವು ವಯಲಿನ್ ಬಾರಿಸ್ತಾರೆ ನೋಡಿದ್ದೀರಾ, ಗಟ್ ಅಂದರೆ ದಾರ, ಸ್ಟ್ರಿಂಗ್ ಹಾಕಿರ್ತಾರಲ್ಲ ಗಟ್ಟು, ಇದು ಅದ್ರ ಥರ ಕಾಣುತ್ತೆ. ಇಟ್ ಲುಕ್ಸ್ ಲೈಕ್ ದ ಸ್ಟ್ರಿಂಗ್ ಆಫ್ ಎ ಕ್ಯಾಟ್. ಕಿಟನ್ ಅಂದರೆ ಬಾರಿಸೋ ಇನ್ಸ್ಟ್ರೂಮೆಂಟು, ಕಿಟನ್ ಗಟ್, ಅದಕ್ಕೆ ಕ್ಯಾಟ್ ಗಟ್ ಅಂತೀವಿ ನಾವು. ಇದು ಎಜುಕೇಷನ್ ಟು ಮೆಡಿಕಲ್ ಸ್ಟೂಡೆಂಟ್ಸ್. ಯಾರು ನೋಡ್ತಿದ್ದಾರೋ ಮೆಡಿಕಲ್ ಸ್ಟೂಡೆಂಟ್ಸಿಗೆ ಪಾಠ ಮಾಡಬೇಕಾದ್ರೆ ವಿ ಮಸ್ಟ್ ಕ್ರಿಯೇಟ್ ಇಂಟ್ರೆಸ್ಟ್. ಐ ಆಮ್ ಎ ವೆರಿ ಎಕ್ಸ್ಪೀರಿಯನ್ಸ್ಡ್ ಆ್ಯಂಡ್ ವೆರಿ ಪಾಪ್ಯುಲರ್ ಟೀಚರು. ಅದಕ್ಕೆ ಹೇಳ್ತಾ ಇದ್ದೀನಿ, ಕ್ಯಾಟ್ ಗಟ್ ಯೂಸ್ ಮಾಡ್ತೀವಿ, ಅದರಲ್ಲಿ ಕರ್ಗೋಗುತ್ತೆ. ಹೊಲಿಗೆ ಹಾಕ್ತೀವಿ, ನೀಡ್ಲಿಗೆ ಅಟ್ಯಾಚ್ ಆಗಿರುತ್ತೆ, ಹೊಲಿಗೆ ಹಾಕ್ತೀವಿ, ಅದು ಹಂಗೆ 3 ದಿನದ ಕರ್ಗೋಗುತ್ತೆ. ಬಟ್ ಅದು ಹೊಲಿಗೆ ಹಾಕೋಷ್ಟು ಗಟ್ಟಿ ಇರುತ್ತೆ ಸರ್. ಹೌದು, ಫಸ್ಟ್ ಕ್ಲಾಸ್. ನೀವು ಬೇರೆ ದಾರದಲ್ಲಿ ಹಾಕೋದು, ಅದರೊಳಗೆ 2-3 ವೆರೈಟಿ ಇರುತ್ತೆ. ಪ್ಲೇನ್ ಕ್ಯಾಟ್ ಕಟ್ಟು, ಕ್ರೋಮಿಸೈಸ್ಡ್ ಕ್ಯಾಟ್ ಕಟ್ಟು, ಅವೆಲ್ಲ ಬೇಡ. ಸೊ ಇವತ್ತು ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾ ನನ್ನ ಹಳೆಯ ಬಹಳ ಪಾಪ್ಯುಲರ್ ಟಾಕ್ ಅಂದರೆ ಒಂಟಿ ಬೀಜದ ಕತೆ. ಅದು ಬೇರೆ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಿಮಗೂ ಒಂದಿನ ಅದು ಮಾಡೋಣ. ಯಾಕಂದರೆ ಈ ಒಂಟಿ ಬೀಜದ ಕತೆ ಭಾಳ ಇಂಪಾರ್ಟೆಂಟು. ಇವತ್ತು ಒಂಟಿ ಬೀಜದ ಹೇಳ್ಬಿಡ್ತೀನಿ. ಯಂಗ್ ಡಾಕ್ಟ್ರಿಗೆ ಒಂದು ಅಡ್ವೈಸ್ ನಂತು, ಇವ್ನು ನೋಡ್ತಾನೆ ಹುಡ್ ಥರ ಹುಡುಗ, ಚಿಕ್ಕ ಹುಡುಗ ಕರ್ಕೊಂಬಂದಿರ್ತಾರೆ 2 ವರ್ಷ. ಅಂಜನಪ್ಪ ಡಾಕ್ಟ್ರ್ ಹೇಳಿದ್ರು ಸರ್ಕಮ್ಸಿಷನ್ ಮಾಡಬೇಕಂತ. ಇವನು MBBS ಡಾಕ್ಟ್ರು ಎಲ್ಲೋ ಪ್ರೈಮರಿ ಹೆಲ್ತ್ ಸೆಂಟ್ರ್ನಾಗ ಇರ್ತಾನೆ, ಅವನು ಆ ಚರ್ಮ ತೆಗೆದಾಕ್ಬಿಡ್ತಾನೆ. ಬಟ್ ನಮ್ಮ ಬುಕ್ನಲ್ಲಿ ಬರೆದಿದೆ, ನೀನು ಕರೆಕ್ಟಾಗಿ ನೋಡ್ಬೇಕು. ನೋಡಿ, ಉಚ್ಚೆ ಮಾಡೋದು ಓಪನಿಂಗ್ ಯಾವಾಗಲೂ ಟಿಪ್ಪಲ್ಲಿರುತ್ತೆ, ಗ್ಲಾನ್ಸ್ ಟಿಪ್ಪಲ್ಲಿ. ಅನ್ಫಾರ್ಚುನೇಟ್ಲಿ ಕೆಲವು ಮಕ್ಕಳಿಗೆ ಉಚ್ಚೆ ಒಯ್ಯೋ ಜಾಗ ಇಲ್ಲಿರುತ್ತೆ, ತೂತು ಇಲ್ಲಿರುತ್ತೆ, ಕೆಳಗಡೆ ಇರುತ್ತೆ. ಇದನ್ನು ನಮ್ಮ ಭಾಷೆಯಲ್ಲಿ ಹೈಪೋಸ್ಪ್ಯಾಡಿಯಾಸ್ ಅಂತೀವಿ ನಾವು. ಇದಕ್ಕೆ ತುಂಬ ದೊಡ್ಡ ಸರ್ಜರಿ ಬೇಕು. ಈ ತೂತನ್ನ ಇಲ್ಲಿ ತಂದು ಕುಂಡ್ರಿಸ್ಬೇಕು ನಾವು. ಅದನ್ನು ಮಾಡೋನು ಪ್ಲಾಸ್ಟಿಕ್ ಸರ್ಜನ್ನು ಅಥವಾ ಪೀಡಿಯಾಟ್ರಿಕ್ ಸರ್ಜನ್ನು. ಅವನಿಗೆ ಚರ್ಮ ಬೇಕು, ದೇವ್ರು ಕೊಟ್ಟಿದ್ದಾನೆ ಚರ್ಮ, ಅದನ್ನು ಉಪಯೋಗಿಸ್ಕೊಳ್ಳೋ. ಅನ್ಫಾರ್ಚುನೇಟ್ಲಿ ಅವನು ಅಡ್ಕಸ್ವಿ ಡಾಕ್ಟ್ರು ಅದನ್ನು ಸರ್ಕಮ್ಸಿಷನ್ ಮಾಡಿರ್ತೀನಿ ಅಂತ ತೆಗೆದಾಕ್ಬಿಡ್ತಾನೆ ಮೇಲ್ಗಡೆ ಚರ್ಮನ. ಅದಕ್ಕೆ ನಾವು ಹೇಳ್ತೀವಿ, ಮರಿ ನಿನಗೆ ನಾಲೆಡ್ಜ್ ಇದ್ದರೆ ನೀನು ಸರ್ಕಮ್ಸಿಷನ್ ಮಾಡು, ಇಲ್ದಿರೇ ಒಳ್ಳೆ ಡಾಕ್ಟ್ರ್ ಹತ್ರ ಕಳಿಸು, ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ. ಈ ಚರ್ಮನ ತೆಗಿಬಾರ್ದು. ಆ ಚರ್ಮನ ರೀಕನ್ಸ್ಟ್ರಕ್ಷನ್ ಆಫ್ ಯುರೆತ್ರಾ ಅಂತೀವಿ ನಾವು, ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ನಿಮ್ಗೆ ಹೇಳೋದು ಇಷ್ಟೇ, ನಿಮ್ಮ ಮಗಿನ ಚರ್ಮ ಹೆಂಗೆ ಹಿಂದೆ ಹೋಗಲಿಲ್ಲ ಅಂದರೆ, ಅಥವಾ ಯಾಕೋ ಒಂಥರ ಇದೆ ಅಂದರೆ, ದಯವಿಟ್ಟು ಎಲ್ಲೋ ನಿಮ್ಮ ಊರ ಹತ್ರ ಇರೋ ಸಣ್ಣ ಡಾಕ್ಟ್ರ್ ಹತ್ರ ಕರ್ಕೊಂಡು, ಪಾಪ ಅವ್ರಿಗೆ ಗೊತ್ತಿರಲ್ಲ. ದಯವಿಟ್ಟು ಅಟ್ಲೀಸ್ಟ್ ಇವತ್ತು ಎಲ್ಲ ಊರಿನಲ್ಲೂ ಮೆಡಿಕಲ್ ಕಾಲೇಜ್ ಇದ್ದಾವೆ. ಮೆಡಿಕಲ್ ಕಾಲೇಜ್ಗೆ ಹೋದರೆ ಸರ್ಜನ್ಸ್ ಇರ್ತೀವಿ, ಅದರೊಳಗಾಗಿ ಮಕ್ಕಳ ಸರ್ಜನ್ಸ್ ಇದ್ದಾರೆ, ಅಂಥವ್ರಿಗೆ ತೋರಿಸಿ. ಹೈಪೋಸ್ಪ್ಯಾಡಿಯಾಸ್ ಇದ್ದರೆ ಚರ್ಮ ತೆಗಿಬಾರ್ದು, ಚರ್ಮ ಹಿಂದೆ ಹೋಗಲಿಲ್ಲ ಅಂದರೆ ಸರ್ಕಮ್ಸಿಷನ್ ಮಾಡಬೇಕು. ಇದು ಭಾಳ ಇಂಪಾರ್ಟೆಂಟು. ಸೊ ದಯವಿಟ್ಟು ಇದುವರೆಗೂ ಯಾರಾದರೂ ಕೆಲವರು ಅಪರೂಪಕ್ಕೆ, ಡಾಕ್ಟ್ರೇ ನನಗೆ ಇಬ್ಬರು ಮಕ್ಕಳಿದ್ದಾರೆ, ಹಂಗೆ ಇದೆ, ನಿನ್ನ ಲೆಕ್ಕ ಅಷ್ಟೇ, ಏನೂ ಹೆಚ್ಚು ಕಮ್ಮಿ ಆಗಿಲ್ಲ ನಿನಗೆ, ಅದು ಹೆಂಗಾಯ್ತು ಎಲ್ಲಿ ತೊಟ್ಟಿಗ್ಸಿದ್ನೋ ಗೊತ್ತಿಲ್ಲ. ಇದು ಅರ್ಥ ಆಯ್ತಾ? ಇವೆಲ್ಲ ಭಾಳ ಇಂಪಾರ್ಟೆಂಟು ಲ್ಯಾಂಗ್ವೇಜ್. ಅವ್ನು ಕ್ವಶನ್ ಕೇಳ್ತಾನೆ, ಅವನು ನನಗೆ ಹಿಂಗೆ ಇದೆಯಲ್ಲ, ಮಕ್ಕಳಾಗಿದೆಯಲ್ಲ, ಗೊತ್ತಿಲ್ಲ, ಆಗೈತೆ ಅಷ್ಟೇ. ಅದ್ರ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ ಮಾಡೋಕೆ
ನೋ ಕಾಮೆಂಟ್, ಅದು ಏನೇನೋ ಆಗ್ಬಿಡುತ್ತೆ. ಹಂಗಾಗಿ ದಯವಿಟ್ಟು ಇದುವರೆಗೂ ಆಲ್ರೆಡಿ 45 ವರ್ಷ ನಿಮ್ಗಾಗಿದೆ, ಇದುವರೆಗೂ ಹೆಂಗೋ ಬಾಳಿಬಿಟ್ರಿ. ಇವತ್ತಾರು ಆಂಜನಪ್ಪನ ಮಾತು ಕೇಳಿಬಿಟ್ಟು ಮನೆಗೆ ಹೋಗಿ ನೋಡ್ಕೊಂಡ್ಮೇಲೆ ನಿಮ್ಮ ಮನೆ ಹತ್ರ ಇರೋ ಸರ್ಜನ್ ಹತ್ರ ಹೋಗಿ ಚರ್ಮ ತೆಗೆಸ್ಕೊಳ್ಳಿ. ಇದನ್ನು ಸರ್ಕಮ್ಸಿಷನ್ ಸರ್ಕಮ್ಸಿಷನ್ ಅಂತ ಪದ ಹೆಂಗೆ ಬಂತು ಅಂದರೆ, ಎಕ್ಸಿಷನ್ ಅಂದರೆ ತೆಗೆಯೋದು, ಸರ್ಕಮ್ ಅಂದರೆ ಸುತ್ತು ತೆಗೆಯೋದಕ್ಕೆ ಈ ಆಪರೇಷನ್ ಹೆಸರು ಸರ್ಕಮ್ಸಿಷನ್. ಸೊ ತೆಗೆಯೋದು ಇದು ಭಾಳ ಇಂಪಾರ್ಟೆಂಟ್. ವೆರಿ ನೈಸ್. ಒಂಟಿ ಬೀಜ ಅದೇ ಜಾಗದಲ್ಲಿದ್ದೀವಿ. ನಿಮ್ಗೊಂದು ಭಾಳ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಕೊಡ್ತೀನಿ, ಅದನ್ನಾದಮೇಲೆ ಇವತ್ತಿನ ಮುಗಿಸೋಣ. ಅನಂತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ದೇವನಹಳ್ಳಿ ಹತ್ರ ಇದೆ. 18-19 ವರ್ಷದಿಂದ ನಾನು ಚೀಫ್ ಗೆಸ್ಟು. ದೊಡ್ಡಯ್ಯ ಅಂತ ಒಬ್ಬ ಮೇಷ್ಟ್ರು ನನ್ನ ಕರ್ಕೊಂಡೋದ್ರು. 2,000 ಜನ ಮಕ್ಕಳು, 38 ಡ್ಯಾನ್ಸು, ಸಾಯಂಕಾಲ 5:30. ತಂದೆ ತಾಯಿಗಳು ಅಜ್ಜ ಅಜ್ಜಿಯರಿಗೆಲ್ಲ ಸಿಟ್ಟು, ಯಾವನ ಭಾಷಣ ಮಾಡೋಕ್ಕೆ ಬಂದುಬಿಟ್ರೆ ನಮ್ಮ ಮಕ್ಕಳು ಡ್ಯಾನ್ಸ್ಗೆ ಲೇಟ್ ಆಗುತ್ತಲ್ಲ ಅಂತ. ಅವಾಗ ನೋಡ್ತೀನಿ ದೇವನಹಳ್ಳಿಯವರೆಲ್ಲ ನನ್ನ ಪೇಷಂಟ್, ಅಯ್ಯೋ ನಮ್ಮ ಡಾಕ್ಟ್ರು ಬಂದವ್ರೆ. ಅವ್ರಿಗೆ ಹೇಳಿದೆ, ಅಮ್ಮ ನಿಮ್ಮ ಮಕ್ಕಳು ಡ್ಯಾನ್ಸ್ ನೋಡೋಕ್ಕೆ ನೀವು ಬಂದಿರೋದು ನಂಗೆ ಗೊತ್ತು, ನಿಮಗೆ ನಾನು ಭಾಷಣ ಮಾಡಲ್ಲ, ಒಂದು ಕತೆ ಹೇಳ್ತೀನಿ, ಒಂದು ಗೋಲಿಯ ಕತೆ. ಜನಗಳಿಗೆಲ್ಲ ಕ್ಯೂರಿಯಾಸಿಟಿ. ಕತೆ ಅಂದರೆ ನೋಡಿ, ನೀವು ನಿಮ್ಮ ಮಕ್ಕಳಿಗೆ ಕತೆಗಳೇ ಹೇಳಲ್ಲ, ಇವಾಗ ಕತೆ ಹೇಳೋದೆಲ್ಲ ಹೊರಟೋಗ್ಬಿಟ್ಟದೆ. ಆದರೆ ನಿಮಗೊಂದು ಕತೆ ಹೇಳ್ತೀನಿ. ಕತೆ ಹೇಳಿದ ಮೇಲೆ 5 ನಿಮಿಷಕ್ಕೆ ಮುಗಿಸ್ತೀನಿ. ಕತೆ ಹೇಳಿದ ಮೇಲೆ ನಾನು ಹೇಳ್ದಂಗೆ ಮಾಡಬೇಕು ನೀವು. ಎಲ್ಲರೂ ಚಪ್ಪಾಳೆ ಆಯಿತು ಅಂತ. ಏನು ಹೇಳಿದೆ ಗೊತ್ತಾ? ಒಂದು ಗೋಲಿಯ ಕತೆ, ಒಂಟಿ ಗೋಲಿಯ ಕತೆ. ಏನು ಗೊತ್ತಾ? ಇದು ನಡೆದಿದ್ದು ನಾನು ಬೌರಿಂಗ್ ಹಾಸ್ಪಿಟ್ಲೊಳಗೆ ಯಂಗ್ ಸರ್ಜನ್, ಸ್ಟೂಡೆಂಟ್ಸ್ ಎಲ್ಲ ಸುತ್ತು ಇರ್ತಾರೆ. ಒಂದು ಅಜ್ಜಿ ಬರುತ್ತೆ 12:30. ಎಡಗೈನಲ್ಲಿ ಒಂದು ಚೀಟಿ, ಬಲಗೈನಲ್ಲಿ ಮಗ. ಅಂಜನಪ್ಪ ಡಾಕ್ಟ್ರ್ ಯಾರ್ರೀ? ಅಜ್ಜಿ ನಾನೇ ಬಾರ್ಕಣಜ್ಜಿ ಅಂದೆ. ಅಜ್ಜಿ ಒಂದು ಲೆಟ್ರ್, ನೋಡ್ಕಣಪ್ಪ ಇವ್ನು ನನ್ನ ಮೊಮ್ಮಗ, ಅದೇ ನಿನ್ನ ಫ್ರೆಂಡ್ ಅವನಲ್ಲ ನಟರಾಜ, ಅವ್ರೂರಿನ ಡಾಕ್ಟ್ರು, ಫೇಮಸ್ ಡಾಕ್ಟ್ರನ್ನೆಲ್ಲ ಹಂಗೆ ಮಾತಾಡ್ಸೋದು, ನನ್ನ ಕ್ಲಾಸ್ಮೇಟ್ ಅವನು. ಅವಯ್ಯ ಇವನಿಗೆ ಜ್ವರ ಅಂತ ಕರ್ಕೊಂಡೋದ್ರೆ ಮೈಯೆಲ್ಲ ತಡಕ್ಬಿಟ್ಟು ಜ್ವರ ಏನೋ ವಾಸಿ ಮಾಡ್ದ. ಆದರೆ ನಿಮ್ಮ ಹುಡುಗನ ಹತ್ರ ಒಂದೇ ಒಂದು ಗೋಲಿ ಐತೆ, ಇನ್ನೊಂದು ಗೋಲಿನ ಆಂಜನಪ್ಪ ಡಾಕ್ಟ್ರು ಹುಡುಕ್ತಾರೆ ಅಂತ ಚೀಟಿ ಕೊಡೋನು. ನಾನು ಆಗ್ತಾನೆ ಹುಬ್ಳಿಯಿಂದ ಬಂದಿದ್ದೀನಿ, ನನಗೆ ಈ ಭಾಷೆ ಸರಿಯಾಗಿ ಅರ್ಥ ಆಗ್ತಿಲ್ಲ. ನಾನು ಮೆಲ್ಲಿಗೆ ಹೆಂಗೆ ಹುಡುಗರಿದ್ರಲ್ಲ, ಅಜ್ಜಿ ಗೋಲಿ ಇಲ್ಲ ಅಂದರೆ ನನ್ನ ಹತ್ರ ಯಾಕೆ ಬಂದೆ, ಶೆಟ್ರ್ ಅಂಗಡಿಗೆ ಅಲ್ವಾ ಹೋಗೋದು ಅಂದೆ. ಅಜ್ಜಿ ಹೆಂಗೆ ಹೋಗಿತಾರೆ ಗೊತ್ತಾ? ಯಾವ ಊರು ಡಾಕ್ಟ್ರ್ ನೀನು, ನೆಟ್ಗೆ ಓದಿದೆಯೋ ಇಲ್ವೋ? ಆ ಗೋಲಿ ಅಲ್ಲ ಈ ಗೋಲಿ ಅಂದ್ಲು ಅಜ್ಜಿ. ಇಷ್ಟು ಚೆನ್ನಾಗಿ ಹೇಳಿದ್ರು ನೋಡ್ರಿ ಕಮ್ಯುನಿಕೇಷನ್. ನನಗೆ ಗೊತ್ತಿತ್ತು ಏನು ಹೇಳೋಕ್ಕೆ ಬಂದವಳೆ ಅಂತ. ಅವಾಗ ಹೇಳಿದೆ ಹುಡುಗರಿಗೆ, ಅವ್ನು ಚಡ್ಡಿ ತೆಗೆದ್ರೆ ಒಂದು ಕಡೆ ಬೀಜ ಇದೆ, ಇನ್ನೊಂದು ಕಡೆ ಬೀಜ ಇಲ್ಲ, ಒಂಟಿ ಬೀಜ. ನಿಮ್ಗೆ ಇನ್ನೊಂದು ಮಾತು ಹೇಳ್ತೀನಿ, ವಿಜ್ಞಾನ. ಗಂಡು ಮಕ್ಕಳು ತಾಯಿಯ ಗರ್ಭದಲ್ಲಿದ್ದಾಗ 2 ಅವರೇ ಬೀಜದ ರೀತಿಯ ಆರ್ಗನ್ ಇದ್ದಾವೆ, ಅಂದರೆ ಬೀನ್ ಲೈಕ್ ಆರ್ಗನ್. 2 ಬೀಜಗಳು. ಟೆಸ್ಟಿಸ್ ಈಸ್ ಲೈಕ್ ಬೀನ್, ಅವರೇ ಬೀಜದ ಥರ ಇರುತ್ತೆ. ಕಿಡ್ನಿ ಈಸ್ ಆಲ್ಸೋ ಲೈಕ್ ಎ ಬೀನ್, ಹೊಟ್ಟೆ ಒಳಗಿರುತ್ತಲ್ಲ ಅದು ಕಿಡ್ನಿ ಹಂಗೆ ಇರುತ್ತೆ. ಸೊ ಮಗು ತಾಯಿಯ ಗರ್ಭದಲ್ಲಿದ್ದಾಗ ಬೀಜಗಳು ಮಗುವಿನ ಹೊಟ್ಟೆಯಲ್ಲಿರ್ತವೆ. ಮಗು ಡೆಲಿವರಿ ಆಗೋ ಟೈಮ್ಗೆ ಅವು ಕೆಳಗಡೆ ಬರ್ತವೆ, ಸ್ಕ್ರೋಟಮ್, ಥರ್ಡು ಅಂತಾರೆ ಕನ್ನಡದಲ್ಲಿ. ಥರ್ಡಿನ ಬಗ್ಗೆ ಭಾಳ ಜನ ಲಘುವಾಗಿ ಮಾತಾಡ್ತಾರೆ, ಹೋಗಲೇ ಬಾಲ್ ಅಂತಾರೆ. ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನನ್ನ ಬಾಯಿಂದ ಕೇಳಿ. ಥರ್ಡ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ಜನಗಳಿಗೆ ಇದು ಅರ್ಥ ಆಗಲಿ. ಸ್ಕ್ರೋಟಮ್ ಅಂತೀವಿ ನಾವು. ಇಟ್ ಈಸ್ AC ಚೇಂಬರ್ ಆಫ್ ಹ್ಯೂಮನ್ ಬಾಡಿ. ಮನುಷ್ಯನ ದೇಹದಲ್ಲಿ ಥರ್ಮೋ ರೆಗ್ಯುಲೇಟರಿ ಸೆಂಟರ್ ಅಂತೀವಿ, AC ಚೇಂಬರ್. ಏನಕ್ಕೆ ಬೇಕು AC ಚೇಂಬರ್ ಡಾಕ್ಟ್ರೆ? ಅವಾಗ ಹೇಳ್ತೀನಿ, ಅಮ್ಮ ನೀವು ರೈತರಿದ್ದೀರಿ, ಏನೂ ಓದಿಲ್ಲ, ನಿಮಗೆ ಗೊತ್ತು, ನಿಮಗೆ ಬೆಳೆದ ಬೀಜಗಳನ್ನ ಸಂಸ್ಕರಣೆ ಮಾಡಬೇಕು ಅಂದರೆ AC ಮನೆ ಬೇಕು ನಿಮಗೆ. ಬೀಜ ಸಂಸ್ಕರಣಾ ಕೇಂದ್ರ, ಟೆಂಪ್ರೇಚರ್ ಕಡಿಮೆ ಇರುತ್ತೆ, ಇವ್ರ ಬೀಜಗಳು ಹಾಳಾಗ್ದಂಗೆ ಕಾಪಾಡ್ತಾರಲ್ಲ, ಅದೇ ಥರ ದೇವರು ನಿಮ್ಮ ಮಕ್ಕಳ ಬೀಜವನ್ನು ಕಾಪಾಡಲಿಕ್ಕೆ AC ಚೇಂಬರ್ ಕೊಟ್ಟಿದ್ದಾನೆ. ಅದ್ರ ಸ್ವಿಚ್ ಎಲ್ಲಿದೆ ಗೊತ್ತಾ? ಬ್ರೈನ್ನಾಗಿದೆ. ಜನಗಳಿಗೆ ಇನ್ನೂ ಕನ್ಫ್ಯೂಷನ್ ಆಯಿತಾ? ಮನೆಗೆ ಹೋದ್ಮೇಲೆ ನೋಡಿ, ನಿಮ್ಮ ಮಗುವಿನ ಥರ್ಡು ಬೇಸಿಗೆಯಲ್ಲಿ ನೇತಾಡ್ತದೆ, ಚಳಿಗಾಲದಲ್ಲಿ ಮುದುಡ್ಕೊಂಡಿರುತ್ತೆ. ಯಾಕೆ ಗೊತ್ತಾ? ನಿಮ್ಮ ಇಡೀ ದೇಹದಲ್ಲಿ 1 ಡಿಗ್ರಿ ಟೆಂಪರೇಚರು ಥರ್ಡ್ನಲ್ಲಿ ಕಡಿಮೆ ಇರುತ್ತೆ. ಅಂದರೆ ಇಡೀ ಬಾಡಿ ಕಂಪೇರ್ ಮಾಡಿದರೆ ಸ್ಕ್ರೋಟಮ್ನಲ್ಲಿ 1 ಡಿಗ್ರಿ ಟೆಂಪರೇಚರ್ ಕಡಿಮೆ ಇರುತ್ತೆ. ಯಾಕೆ ಗೊತ್ತಾ? ಬೀಜ ಕಾಪಾಡಬೇಕಲ್ರಿ. ಮನುಷ್ಯನ ಉತ್ಪತ್ತಿ ಆಗಬೇಕಾದ್ರೆ ಬೀಜ ನೇಚರ್ಸ್
ಇದಲ್ವಾ, ಅದು ರೂಲ್ ಅಲ್ವಾ? ಅಂದರೆ ಸ್ಪರ್ಮನ ಉತ್ಪತ್ತಿ ಆಗ್ಬೇಕಾದ್ರೆ ಬೀಜ ಚೆನ್ನಾಗಿರ್ಬೇಕಲ್ಲ, ಬೀಜನೇ ಒಣಗೋದ್ರೆ ಎಲ್ಲಿ ಬರ್ತದೆ? ಅದಕ್ಕೆ ಚಳಿಗಾಲದಲ್ಲಿ ಮುದುಡ್ಕೊಳ್ತದೆ. ಯಾಕಂದರೆ ಹೆಂಗೆ ಮುದುಡ್ಕೊಳ್ತದೆ? ಸ್ಕಿನ್ ಕೆಳಗಡೆ ಮಸಲ್ ಇದೆ, ಡಾರ್ಟಸ್ ಮಸಲ್ ಅಂತೀವಿ, ಬ್ರೈನ್ ಹೇಳುತ್ತೆ, ನರ್ವ್ ಸಪ್ಲೈ ಇದೆ, ಮುದುಡ್ಕೊ ಅಂತ. ಬೇಸಿಗೆ ಒಳಗೆ ನಾಯಿಗಳು ನಾಲಿಗೆ ತೆಕ್ಕೊಂಡು ಅಂತ ಉಸಿರಾಡ್ತಾವಲ್ಲ, ಅದು ಆ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಅದು ಮಾಡೋದು. ಅದೇ ಥರ ನಿಮ್ಮ ತರಡು ನೇತಾಡುತ್ತೆ ಬೇಸಿಗೆಯಲ್ಲಿ, ಅಂದರೆ ಟೆಂಪ್ರೇಚರು ಮ್ಯಾನೇಜ್ ಮಾಡುತ್ತೆ. ಇಂಥ ಸ್ಕ್ರೋಟಮ್ನೊಳಗೆ ನಿಮ್ಮ ಬೀಜಗಳಿರಬೇಕು. ಅನ್ಫಾರ್ಚುನೇಟ್ಲಿ ಒಂದು ಕಡೆ ಬೀಜ ಸೋಂಬೇರಿ ಮುಂಡೆದು ಕೆಳಗೆ ಬರೋಲ್ಲ, ಅಲ್ಲೇ ಬಚ್ಚಿಟ್ಕೊಬಿಡುತ್ತೆ. ಅದನ್ನು ನಾವು ಅನ್ಡಿಸೆಂಡೆಡ್ ಟೆಸ್ಟಿಸ್ ಅಂತೀವಿ. ಒಂದು ಮಗು ಹುಟ್ಟಿದಾಗೆ ನಾವು ಹಾಸ್ಪಿಟ್ಲಾಗ ಏನು ಮಾಡ್ತೀವಿ ಗೊತ್ತಾ? ಮೊದಲೇ ನೋಡೋದು ಅದ್ರನ್ನೇ 2 ಬೀಜ ಇದಾವ ಇಲ್ಲ ಅಂತ ಕೇಶಿಟ್ನ ಬರಿತೀವಿ, ರೈಟ್ ಟೆಸ್ಟಿಸ್ ಅನ್ಡಿಸೆಂಡೆಡ್ ಇಲ್ಲ ಅಂತ. ಯಾಕೆ ಬರಿತೀವಿ ಅಂದರೆ ತಂದೆ ತಾಯಿಗೆ ಹೇಳಿರ್ತೀವಿ, 2 ವರ್ಷದೊಳಗಾಗಿ ನಿಮ್ಮ ಮಗುವಿನ ಬೀಜ ತರಡೊಳಗೆ ಬರಬೇಕು, ಬರಲಿಲ್ಲ ಅಂದರೆ ನಮ್ಮ ಹತ್ರ ಕರ್ಕೊಂಬರಬೇಕು. ಯಾಕಂದರೆ ಬೀಜ ಅಲ್ಲೇ ಉಳ್ಕೊಳ್ತು ಅಂದರೆ ಆ ಬೀಜ ಸಣ್ಣಗಾಗುತ್ತೆ, ಇಲ್ಲ ಅಂದರೆ ಬರ್ತಾ ಬರ್ತಾ ಕ್ಯಾನ್ಸರ್ ಆಗುತ್ತೆ. ಅದಕ್ಕೆ ಎಕ್ಸಾಂಪಲ್ಲು ಕೊಡ್ತೀನಿ. 21 ವರ್ಷದ ಹುಡುಗ, ಗುಜರಾತಿ ಹುಡುಗ, BE ಸ್ಟೂಡೆಂಟು, BIT ಒಳಗೆ ಒಂದಿನ ನಾನು OPD ಬರ್ತಾನೆ. ಅವನು ನಿಮ್ಮ ಒಕ್ಕಲಿಗರ ಸಂಘದಲ್ಲಿ ನಾನು ಅಸೋಸಿಯೇಟ್ ಪ್ರೊಫೆಸರ್, ನಮ್ಮ ಹುಡುಗರೆಲ್ಲ ಇದ್ದಾರೆ. ಬಡೆ ಸಾಬ್ ಮೇರೆ ಕು ಪೇಟ್ ಮೇ ದರದೈ ಅಂತಾನೆ ಹಿಂದಿ ಒಳಗೆ. ಸೋಜಾವ್ ಅಂತೀವಿ ನಾವು, ಟೇಬಲ್ ಮೇಲೆ ಮಲಗಿಸ್ತೀವಿ. ರೈಟ್ ಸೈಡ್ ಮೇ ಅಂತ, ರೈಟ್ ಸೈಡ್ ನೋಡ್ತೀನಿ, ಇಷ್ಟಪ್ಪ ಟ್ಯೂಮರ್ ಇದೆ. ಇಲ್ಲಿ ಟ್ಯೂಮರ್ ನೋಡಿದ ತಕ್ಷಣ ನಾನು ಇಷ್ಟು ಚಿಕ್ಕ ವಯಸ್ಸಿನಾಗ ಟ್ಯೂಮರ್ ಬರಬೇಕಾದ್ರೆ ನನಗೆ ಚೆನ್ನಾಗಿ ಗೊತ್ತು ಅವ್ನ ಬೀಜ ಅಲ್ಲಿಲ್ಲ ಇಲ್ಲಿದೆ ಅಂತ. PGಗೆ ಹೇಳ್ತೀನಿ, ಅವ್ನು ಚಡ್ಡಿ ತೆಗೆದು ಬೀಜ ನೋಡು ಅಂತ. ಬಲಗಡೆ ಬೀಜ ಇಲ್ಲ ಸರ್, ಬಲಗಡೆ ಬೀಜ ಹೊಟ್ಟೆಯೊಳಗೆ ಉಳ್ಕೊಂಡಿದೆಯಲ್ಲ, ಅದು ಬೇಗ ಕ್ಯಾನ್ಸರ್ ಆಗೋಗಿದೆ. ಸೆಮೆನೋಮಾ ಟೆಸ್ಟಿಸ್ ಅಂತೀವಿ ನಾವು. ಅನ್ಫಾರ್ಚುನೇಟ್ಲಿ ನಾನು ಅವ್ನು ಕೇಳಿದೆ, ಕ್ಯೂರೇ ಭಯ್ಯ ಮಾಲೂಮ್ ನೈ ಹಮ್ಕೋ ಕೈಸೆ ಮಾಲೂಮ್ ಹೈ ಸಾಬ್ ಅಂತಾನೆ ಅವನು. ತುಮಾರ ಅಮ್ಮರಕ್ಕೂ ಮಾಲೂಮ್, ಅಮ್ಮರ ಅಮ್ಮ ಬಹು ಶರ್ಮಾತಿ ಸಾಬ್, ಅವ್ರ ಅಮ್ಮನಿಗೆ ಗೊತ್ತಿಲ್ಲ ಇವನು ಬೀಜ ಅಲ್ಲಿಲ್ಲ ಅಂತ, ಇಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಅದಕ್ಕೆ ನಾನೀಗ ಹೇಳೋದು, ದಯವಿಟ್ಟು ನಿಮ್ಮ ಮಕ್ಕಳ ಬೀಜ ಅಲ್ಲೇ ಉಳ್ಕೊಂಡಿದ್ರೆ ನನ್ನ ಹತ್ರ ಕರ್ಕೊಂಬನ್ನಿ, ಅದನ್ನು ಕೆಳಗಡೆ ತಂದು ಕುಂಡ್ರಿಸ್ತೀನಿ. ಅದನ್ನು ಆರ್ಕಿಡೋಪೆಕ್ಸಿ ಆಪ್ರೇಷನ್ ಅಂತೀವಿ ನಾವು. ಆಪ್ರೇಷನ್ ಮಾಡಿ ತರ್ಬೋದು, ಕೆಳಗಡೆ ತರ್ತೀವಿ, ಕುಂಡ್ರಿಸ್ತೀವಿ. ಆರ್ಕಿಡೋಪೆಕ್ಸಿ ಅಂತ ಆಪರೇಷನ್ ಕುಂಡ್ರಿಸ್ತೀವಿ. ಇಂಥವನ್ನ ನಾನು ಭಾಷಣ ಇನ್ನೂ ಮುಗ್ದಿಲ್ಲ, ನನ್ನ ಭಾಷಣ ಮಧ್ಯೆ ಹೇಳಿದ್ದೀನಿ, ಎಲ್ಲ ತಂದೆ ತಾಯಿಗೂ ಹೇಳಿದೆ. ಸೊ ನಿಮ್ಮ ಗಂಡು ಮಕ್ಕಳ ಬೀಜ 2 ಇರಬೇಕು. ನಮ್ಮ ಊರು ನಾವೆಲ್ಲ ಚಿಕ್ಕ ಹುಡುಗರಿಗೆ ಟೂರ್ ಅಂದರೆ ನೆಂಟ್ರ ಮನೆಗೆ ಹೋಗ್ಯೇವಿ. ಈಗಿನ ಮಕ್ಕಳೆಲ್ಲ ಸಿಂಗಾಪುರ್ಗೆ ಹೋಗ್ತವೆ, ನಮ್ಮ ಹತ್ರ ರೊಕ್ಕ ಇರಲ್ಲ. ನಾವು ಶಾಗಲ್ದೇಪುರಕ್ಕೆ ಹೋಗ್ಯೇವಿ. ಅಲ್ಲಿ ಹೋದಾಗೆ ನಾವೆಲ್ಲ ಹುಡುಗರು ಆಟ ಆಡೇವಲ್ಲ, ಅವತ್ತು ನೋಡ್ತೀನಿ ಅರಸೇಗೌಡ, ನಮ್ಮ ಅತ್ತೆ ಮಗ, ಎಲ್ಲೋ ಅರಸೇಗೌಡ ಅಂದರೆ ಒಂಟಿ ಬೀಜದೋನ ಅಂದರು ಯಾರೋ. ಇಡೀ ಊರಿಗೆ ಗೊತ್ತು ಅವ್ನು ಒಂಟಿ ಬೀಜದೋನು ಅಂತ. ಬಟ್ ಯಾಕೆ ಅಂತ ಯಾರಿಗೂ ಗೊತ್ತಿಲ್ಲ. ನಾನು ಅದನ್ನು ಹೇಳಿದೆ, ಇಲ್ಲ ಅವ್ನಿಗೆ ಇಂಥವೇ ಯಾರೂ ಹೇಳಿಲ್ಲ. ಚಿಕ್ಕ ಹುಡುಗನ ಯಾರನ್ನ ನನ್ನಂಥವ್ರು ಭಾಷಣ ಮಾಡಿದರೆ ಕರೆಕ್ಟಾಗಿರೋದು. ಲಾಸ್ಟಿಗೆ ಹೇಳಿದೆ, ಭಾಷಣ ಮುಗಿಸ್ತಾ ಇದ್ದೀನಿ, ನೀವೆಲ್ಲರೂ ಚಪ್ಪಾಳೆ ಹೊಡೀರಿ ಫಸ್ಟು. ಚಪ್ಪಾಳೆ ಆದಮೇಲೆ ಮನೆಗೆ ಹೋಗ್ತಿರಲ್ಲ, ನಿಮ್ಮ ಗಂಡು ಮಕ್ಕಳ ಚಡ್ಡಿ ತೆಗೆದು 2 ಗೋಲಿ ಇದ್ದಾವ ಇಲ್ಲ ಅಂತ ಮುಟ್ಟಿ ನೋಡಿ. ನೆಂಟರಿಗೆಲ್ಲ ಫೋನ್ ಮಾಡಬೇಕು, ಆಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಚಡ್ಡಿ ತೆಗೆದು ಗೋಲಿ ನೋಡಬೇಕು ಅಂತ. ಸರ್, ನೆಕ್ಸ್ಟ್ 10 ಜನ ಮಕ್ಕಳು ತಂದೆ ತಾಯಂದಿರು ಕರ್ಕೊಂಬರ್ತಾರೆ ಕೆಂಪೇಗೌಡ ಹಾಸ್ಪಿಟ್ಲಿಗೆ. ಡಾಕ್ಟ್ರೇ, ರಾತ್ರಿ ನಿಮ್ಮ ಮಾತು ಕೇಳಿ ಹೋಗಿ ನೋಡ್ತೀನಿ, ನಮ್ಮ ಹುಡುಗಂದು ಗೋಲಿನೇ ಇಲ್ಲ ಡಾಕ್ಟ್ರೇ. ಒಬ್ಬ ಮೇಸ್ಟ್ರು, ಅವನ ಮಗ 9 ವರ್ಷದ ಹುಡುಗ, 2 ಗೋಲಿ ಇಲ್ಲ. ಏನು ರೀ ಮೇಸ್ಟ್ರೆ ಅಂದರೆ, ಸರ್ ನಮಗೇನು ಗೊತ್ತು ಸರ್, ನೀವು ಹೆಂಗೆ ಹೇಳಿದ್ದಕ್ಕೆ ನಮ್ಗೆ ಗೊತ್ತಾಯಿತು ಸರ್. ಅದಕ್ಕಿಂತ ಮಜಾ ನಿಮ್ಗೆ ಹೇಳ್ತೀನಿ. GKVK ಒಳಗೆ ನಾರಾಯಣ್ ಗೌಡ್ರು ವೈಸ್ ಚಾನ್ಸಲರ್ ಆದಾಗೆ ನಾನೊಂದು ಟಾಕ್ ಕೊಟ್ಟೆ, PG ಟಾಕು. ಅದರೊಳಗೆ ನಾನು ವೈದ್ಯಕೀಯ ವಿಚಾರಗಳೇ ಮಾತಾಡೋದು. ನಿಮ್ಮ ಇಂಟ್ರೆಸ್ಟ್ಗೋಸ್ಕರ ಒಂದು ಟಾಕ್ ಹೇಳ್ತೀನಿ. ಎವ್ರಿ ಮೇಲ್ ಶುಡ್ ಹ್ಯಾವ್ ಬೋತ್ ದ ಟೆಸ್ಟಿಕಲ್ಸ್ ಇನ್ ದ ಸ್ಕ್ರೋಟಮ್. ಬೀಜಗಳು ಇರಬೇಕಪ್ಪ ಅಂತ. ಸರ್, ಅವತ್ತು ರಾತ್ರಿಗೆ ನನಗೆ ಫೋನ್ ಬರ್ತದೆ 10:30 ಮೊಬೈಲ್ಗೆ. ಸರ್, ಏನು ಸರ್ ನೀವು ಮಂಡ್ಯದವನು MSc ಸ್ಟೂಡೆಂಟು, ಮಾನ ಮರ್ಯಾದೆ ಇಲ್ದಂಗೆ ಸ್ಟೇಜ್ನಲ್ಲಿ ಮಾತಾಡ್ತೀರಿ. ನಾನು ಇದುವರೆಗೂ ಜೀವನದಲ್ಲೇ ನಾನು ಬೀಜನ ಮುಟ್ಟಿರಲ್ಲ. ಹಾಸ್ಟ್ಲಿಗೆ ಹೋಗಿ ಚಡ್ಡಿ ತೆಗೆದು ನೋಡ್ಕೊತೀನಿ, ಒಂದೇ ಒಂದು ಬೀಜ ಇದೆ ಸರ್ ನನಗೆ ಅಂತ. ಲೆಕ್ಕ ಹಾಕ್ಕೊಳ್ಳಿ ನನ್ನ ಎಜುಕೇಷನ್ನು ಯಾವ ಮಟ್ಟಕ್ಕೆ ಜನಗಳಿಗೆ ಎಜುಕೇಟ್ ಮಾಡುತ್ತೆ, ತಲುಪುತ್ತೆ ಅನ್ನೋದಕ್ಕೆ. ಅವನು ಒಬ್ಬ ವೆಟರ್ನರಿ ಸ್ಟೂಡೆಂಟ್ ನೋಡಿ. ಮೊನ್ನೆ ನನ್ನ ವಿಡಿಯೋ ನೋಡಿ
MBBS ಸ್ಟೂಡೆಂಟ್ ಬೆಳಗಾಂ ಮೆಡಿಕಲ್ ಕಾಲೇಜ್ನ ಒಬ್ಬ ಬರ್ತಾನೆ ನನ್ನ ಹತ್ರ, ಫಸ್ಟ್ MBBS ಸ್ಟೂಡೆಂಟು. ಸರ್ ನಿಮ್ಮ ವಿಡಿಯೋ ನೋಡಿದೆ ಸರ್, ನಾನು ಅವಾಗ ಹಾಸ್ಟೆಲ್ ನೋಡ್ಕೊಂಡು ನನಗೆ ಒಂದೇ ಬೀಜ ಇದೆ ಸರ್. ಸೊ ಇವಾಗ ಕೊನೆಯ ಸಂದೇಶ ನಿಮ್ಮ ಮುಖಾಂತರ, ದಯವಿಟ್ಟು ಇವತ್ತು ಎಲ್ಲರೂ ಹೋಗಿ ಕಲಾ ಮಾಧ್ಯಮದ ಪರಮೇಶ್ವರ ಅವರ ಮಾಧ್ಯಮದ ಕೇಳಿದ ತಕ್ಷಣ ದಯವಿಟ್ಟು ಯಾವುದೇ ವಯಸ್ಸಿನವರಾಗಲಿ, ನಿಮ್ಗೆ 2 ಗೋಲಿಗಳಿದ್ದಾವ, 2 ಬೀಜಗಳಿದ್ದಾವ ಇಲ್ಲ ನೋಡ್ಕೊಳ್ಳಿ. ಒಂದೇ ಬೀಜ ಇದ್ದರೆ ನನ್ನ ಹತ್ರ ಬನ್ನಿ, ಇದ್ರ ಯಾವುದೇ ಸರ್ಜನ್ ಹತ್ರ ಹೋಗಿ ನಿಮ್ಮ ಬೀಜನ ಕೆಳಗಡೆ ತಂದು ಕುಂಡ್ರಿಸ್ಬೋದಾ, ಇಲ್ಲ ಕುಂಡ್ರಿಸೋಕ್ಕಾಗಲ್ಲ ಅಂದರೆ ತೆಗೆದು ಬೀಸಾಕ್ತೀವಿ. ಯಾಕಂದ್ರೆ ಇನ್ನೊಂದು ಬೀಜ ಸಾಕು ನಿನಗೆ. ಒಂದೇ ಸಾಕ ಸರ್? ಒಂದೇ ಸಾಕು. ಒಂದು ಆಸ್ಟ್ರೇಲಿಯಾ ಹುಟ್ಟಿಸ್ಬೋದು, ಮಾಡ್ಬೋದು. ಒಂದು ಆಸ್ಟ್ರೇಲಿಯಾ ಹುಟ್ಟಿಸ್ಬೋದು, ಒಂದು ಬೀಜ ಇದ್ದರೆ ಅಷ್ಟು ಹುಟ್ಟಿಸ್ಬೋದು ಅಂತ ಹೇಳಿದ್ದು ನಾನು ನಿಮಗೆ. ಕೆಪಾಸಿಟಿ ಇದೆ ಅದಕ್ಕಿದೆ. ಮತ್ತೆ ಅದು ಯಾಕೆ ಪ್ರಕೃತಿ ಎರಡು ಕ್ರಿಯೇಟ್ ಮಾಡಿದೆ? ಅಲ್ಲ, ದೇವ್ರು ಹಂಗೆ 2 ಕಣ್ಣು ಯಾಕೆ ಕೊಟ್ಟವನೆ, ಹಂಗೆ 2 ಬೀಜ ಕೊಟ್ಟವನೆ. ಒಂದೊಂದು ಎಕ್ಸ್ಟ್ರಾ 2 ಕಿಡ್ನಿ ಹಾಕ್ಬೇಕು ಮನುಷ್ಯನಿಗೆ. 1 ಕಿಡ್ನಿ ಸಾಕ್ರಿ 100 ವರ್ಷ ಬದುಕಲಿಕ್ಕೆ. ದೇವ್ರು ಬುದ್ಧಿವಂತ ಕೊಟ್ಟಿದ್ದಾನೆ. ಅದರಿಂದ ದಯವಿಟ್ಟು ಇವತ್ತು ನನ್ನ ಈ ಮಾತು ಕೇಳಿದ ಮೇಲೆ ಪ್ರತಿಯೊಬ್ಬರು ನೀವು ಗಾಬರಿ ಆಗೋಕ್ಕೆ ಹೋಗಬೇಡಿ. ಒಂಟಿ ಬೀಜ ಇದೆ ಅಂತ ಹೆದರ್ಕೊಳ್ಳೋಕೆ ಹೋಗಬೇಡಿ, ನಾಚಿಕೊಳ್ಳೋಕೆ ಹೋಗಬೇಡಿ, ಬಂದು ತೋರಿಸ್ಕೊಳ್ಳಿ. ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದಯವಿಟ್ಟು ಈ ವಿಚಾರಗಳನ್ನ ನೋಡಲಿಕ್ಕೆ ತಮಾಷೆಯಾಗಿದ್ದರೂ ಕೂಡ, ಎಲ್ಲೋ ಬಿಲೋದಿ ಬೆಲ್ಟ್ ಇದ್ದರೂ ಕೂಡ, ಎಲ್ಲೋ ಒಂದು ಕಡೆ ಭಾಳ ಮುಜುಗರ ಆದರೂ ಕೂಡ, ಹೆಣ್ಣು ಮಕ್ಕಳ ಜೊತೆಯಲ್ಲಿ ಕೂತು ನೋಡ್ಲಿಕ್ಕೆ ನಿಮಗೆ ಹೆಣ್ಣು ಮಕ್ಕಳಿಗೆ ಇಂಪಾರ್ಟೆಂಟ್ ಇದು. ಯಾಕಂದರೆ ನೀವೇ ನಿಮ್ಮ ಮಕ್ಕಳದ್ದು ನೋಡೋದಲ್ವೇನ್ರಿ. ತಾಯಿ ತಾನೇ ಸ್ನಾನ ಮಾಡಿಸೋದು. ಅಂಜನಪ್ಪ ಡಾಕ್ಟ್ರ್ ಹೇಳಿದ್ರು ಅನ್ನೋ ಸ್ನಾನ ಮಾಡಿಸೋ ಮಗನಿಗೆ ಸ್ನಾನ ಮಾಡಿಸೋ, ಯಾಕೋ ಒಂದೇ ಐತಲ್ಲ ಮಗ ಅಂತ ನಮ್ಮ ಹತ್ರ ಕರ್ಕೊಂಬನ್ನಿ ಅಂತ ಹೇಳ್ತೀವಿ. ಹೆಂಡತಿ ಆದರೆ ನಡೀತದೆ, ಗಂಡಂದು ನೋಡ್ಬೋದು, ತಪ್ಪೇನಿಲ್ಲ. ವಯಸ್ಕರು ಬರಬೇಕು. ಅವನು ಇನ್ನೊಂದು ಎಲ್ಲಿದೆ ಅಂತ ಹುಡುಕ್ತೀವಿ ನಾವು. ಹುಡುಕಿ ಅವನಿಗೇನಾದರೂ ಮುಂದೆ ತೊಂದರೆ ಕೊಡುತ್ತಾ ಅಂತ ಇದ್ದರೆ ಅದನ್ನು ತೆಗೆದು ಬಿಸಾಕ್ತೀವಿ. ಎಲ್ಲಿ ಯಾವಾಗ ಐಡಿಯಲ್ ಏಜ್ ಅಂದರೆ ಮಕ್ಕಳ ಬೀಜನ ತಂದು ಕುಂಡ್ರಿಸ್ಲಿಕ್ಕೆ ಐಡಿಯಲ್ ಏಜ್ ಇಸ್ ಬಿಲೋ 2 years. 5 ವರ್ಷದ್ರೂ ಓಕೆ, 12 ವರ್ಷ ಮ್ಯಾಕ್ಸಿಮಮ್. ಅದಾದಮೇಲೆ ನಿಮ್ಮ ಬೀಜ ಯೂಸ್ಲೆಸ್. ಅದು ಅಟ್ರೋಪಿ ಆಗಿಬಿಡುತ್ತೆ. ವರ್ಕ್ ಆಗೋದು ಅಷ್ಟೇ ಅಲ್ಲ, ಬೇರೆ ಬೇರೆ ಚೇಂಜಸ್ ಆಗುತ್ತೆ, ಕಾಂಪ್ಲಿಕೇಶನ್ಸ್ ಅಂತೀವಿ ನಾವು. ಸೊ ಅದರಿಂದ ದಯವಿಟ್ಟು ಇದು ಭಾಳ ವಿಚಾರ ಇಂಪಾರ್ಟೆಂಟು. ಅನೇಕ ಸಾರಿ ನಾವು ಹೇಳ್ತೀವಿ, ಕೊನೆಯದಾಗಿ ಇನ್ಫರ್ಟಿಲಿಟಿ ಕ್ಲಿನಿಕ್ಸ್ ಆಗಿದ್ದಾವೆ. ತುಂಬ ಜನ ಹೆಣ್ಮಕ್ಳಿಗೆ ಮಕ್ಕಳಾಗದಿದ್ದಾಗೆ ಆ ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಸ್ಕ್ಯಾನ್ ಹೊಡೆದು ಒಂದು ಸಾರಿ ಆದರೂ ವೀರ್ಯ ಚೆಕ್ ಮಾಡಿಸಲ್ಲ. ದಯವಿಟ್ಟು ಯಾರಿಗೆ ಮಕ್ಕಳಿಲ್ವಲ್ಲ, ಮೊದಲನೇ ಟೆಸ್ಟು ಗಂಡಸಿಗೆ ವೀರ್ಯ ಇದೆಯಾ, ವೀರ್ಯದೊಳಗೆ ಸ್ಪರ್ಮಿ ಅಂತೀವಿ. ಕೆಲವರಿಗೆ ಸೆಮೆನ್ ಬರುತ್ತೆ, ವೀರ್ಯ ಬರುತ್ತೆ, ವೀರ್ಯದಲ್ಲಿ ಒಂದು ಸ್ಪರ್ಮ್ ಇರಲ್ಲ. ಹೆಂಗೆ ಪ್ರೆಗ್ನೆಂಟ್ ಆಗ್ತಾಳೆ ಇವಳು? ಯಾಕಿರಲ್ಲ ಅಂದರೆ ಅದೇ ಒಂದು ಎಪಿಸೋಡ್ ಮಾಡೋಣ. ಚಿಕ್ಕ ವಯಸ್ಸಿನಲ್ಲಿ ಕೆಲವರಿಗೆ ಗೌತ್ಲಮ್ಮ ಆಗಿರುತ್ತೆ. ಅವನಿಗೆ ಗೌತ್ಲಮ್ಮ ಇವು ಗ್ಲ್ಯಾಂಡ್ ಊದ್ಕೊಂಡಂಗೆ ಅವ್ನು ಬೀಜ ಊದ್ಕೊಂಡಿರುತ್ತೆ, ಆದರೆ ಅವ್ನು ನೋಡ್ಕೊಳ್ಳಲ್ಲ. ಭಾಳ ಸಾರಿ ಗೌತ್ಲಮ್ಮ ಆದ ಮಕ್ಕಳಿಗೆ ಮುಂದೆ ಮಕ್ಕಳೇ ಆಗಲ್ಲ. ಯಾಕಂದರೆ ಒಂದು ಕೂಡ ವೀರ್ಯಾಣು ಇರೋ, ನಿಮಗೆ 1 ml 120 ಮಿಲಿಯನ್ ಸ್ಪರ್ಮ್ಸ್ ಇರ್ತವೆ. ನೀವು ಲೆಕ್ಕ ಹಾಕೊಳ್ಳಿ, ಒಂದು ಹುಡುಗಿ ಹಿಂದೆ ಅಂದರೆ ಒಂದು ಮೊಟ್ಟೆ ಹಿಂದೆ ಎಷ್ಟು ಜನ ಹಿಂದೆ ಬೀಳ್ತಾರೆ ಅಂತ. 5 ml ಸೆಮೆನ್ನು, ಒಂದೊಂದರಾಗ 120 ಮಿಲಿಯನ್ ಸ್ಪರ್ಮ್ಸು. ಇಷ್ಟು ಜನ ಹೋರಾಡಿ ಒಂದೇ ಸಕ್ಸೀಡ್ ಆಗೋದು, ಇದು ಜನಗಳಿಗೆ ಗೊತ್ತಿರಲಿ. ನೀವು ಬಿಟ್ಟ ವೀರ್ಯದಲ್ಲಿ ಇಷ್ಟು ಮಿಲಿಯನ್ ಸ್ಪರ್ಮ್ಸ್ ಇರ್ತವೆ, ಆದರೆ ಒಂದೇ ಅಲ್ಲಿ ರೀಚ್ ಆಗೋದು, ಒಂದೇ ಗೆಲ್ಲೋದು. ಅಷ್ಟು ಕಾಂಪಿಟೇಷನ್. ಲಕ್ಷಾಂತರ ವೀರ್ಯಾಣುಗಳು ಅಲ್ಲಿಗೆ ರೀಚ್ ಆಗೋಕ್ಕಲ್ಲ. ಅರ್ಧ ಜನ ದಾರಿಗಳು ಸತ್ತೋತವೆ, ಅರ್ಧ ಜನ ಈಜಾಕೊಂಡು ಮೇಲೆವರೆಗೂ ಹೋಗೋಕ್ಕಾಗಲ್ಲ. ಕೊನೆಗೆ ಒಂದು ಸ್ಪರ್ಮ್ ಹೋಗಿ ಅದನ್ನು ಫರ್ಟಿಲೈಸ್ ಮಾಡುತ್ತೆ, ಅದು ಮಗು ಆಗುತ್ತೆ. ಇದು ವೈಜ್ಞಾನಿಕ ಸತ್ಯಗಳು. ದಯವಿಟ್ಟು ಯಾರು ಎಲ್ಲೋ ಡಾಕ್ಟ್ರ್ ಔಟ್ ಆಫ್ ದಿ ವೇ ಮಾತಾಡ್ತಿದ್ದಾರೆ ಅಂದ್ಕೋಬೇಡಿ. ಇದು ವಿಜ್ಞಾನದ ಸತ್ಯಗಳನ್ನ ನಿಮ್ಗೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಇನ್ಮೇಲೆ ಯಾರೇ ಆಗಲಿ ಇನ್ಫರ್ಟಿಲಿಟಿ ಕ್ಲಿನಿಕ್ ಹೋದರೆ ಅವ್ರು ಮಾಡ್ತಾರೆ, ನಮ್ಗೆ ಗೊತ್ತಿದೆ. ದಯವಿಟ್ಟು ಈ ಹೆಣ್ಣುಮಗಳಿಗೆ 20 ಸಾರಿ ಸ್ಕ್ಯಾನ್ ಮಾಡಿಸೋದ್ರ ಬದಲು ಮೊದಲು ಆ ಗಂಡಸಿನ ವೀರ್ಯವನ್ನು, ಅದರೊಳಗೆ ಎಷ್ಟು ವೀರ್ಯಾಣುಗಳಿದ್ದಾವೆ, ಅವಕ್ಕೆ ತಾಕತ್ತು ಎಷ್ಟಿದೆ, ಎಷ್ಟು ಕುಡ್ರೆ ಎಲ್ಲ ಇರ್ತವೆ ಅದರೊಳಗೆ, ಅವನ್ನೆಲ್ಲ ನೋಡಿ ಟೆಸ್ಟ್ ಮಾಡಿಸಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಧನ್ಯವಾದ ಸರ್. ನೀವು ಹೇಳಿದ ತಕ್ಷಣ ಮನೆಗೆ ಹೋದ ತಕ್ಷಣ ಆ್ಯಕ್ಚುಲಿ ಪಟ್ ನಂದು ನನ್ನ ಮಗಂದು ಇಬ್ಬರದು ನೋಡ್ತೀನಿ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಅದು ಇಂಪಾರ್ಟೆಂಟ್. ಸ್ವದೇಶೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊಂದು
ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್, ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.